ಸೊ ಈಗ ನೀವು ಕೊಟ್ಟಿರೋ ಪಿಕ್ಚರ್ ಆಕ್ಚುಲಿ ಥ್ರೂ ಬಿಗ್ ಬಾಸ್ ಶೋ ಆಕ್ಚುಲಿ ಜನ ಯಾವ ರೀತಿ ನಿಮ್ಮನ್ನ ಮುಂದೆ ಲೈಕ್ ಎನ್ಕರೇಜ್ ಮಾಡ್ಬೋದು ಅಥವಾ ಯಾವ ರೀತಿ ನಿಮ್ಮ ಕರಿಯರ್ನ ನೀವು ಕಟ್ಕೊಳ್ಬೋದು ಅಥವಾ ಬೇರೆ ಥರ ತುಂಬ ನೆಗೆಟಿವ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ಯಾ ಹೊರಗಡೆ ಹೇಗೆ ಅಂತ? ಇಲ್ಲ, ಅದು ಕೆಲವೊಂದೆಲ್ಲ ಸ್ಟಾರ್ಟಿಂಗ್ ನಾನು ನೆಗೆಟಿವ್ ನೋಡಿದೆ. ಯಾವಾಗ ನಾನು ಎಲಿಮಿನೇಟೆಡ್ ಅಂತ ಬಂತು, ತುಂಬಾ ಜನ ಆ ಕಮೆಂಟ್ಸ್ ಎಲ್ಲ ಪ್ರತಿಯೊಂದು ನಾನು ಹೋಗಿ ಓದ್ದೆ. ಎಲ್ರೂ ಅಷ್ಟೇ, ನೀವು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಒಳಗಡೆ ಇರಬೇಕಿತ್ತು, ತುಂಬಾ ಆಕ್ಟಿವ್ ಆಗಿದ್ರಿ, ಟಾಸ್ಕ್ನು ಮಾಡಿದಿರಾ, ಅಡುಗೆನೂ ಮಾಡಿದ್ದೀರಾ, ಮನೇನ ಎಷ್ಟಾಗುತ್ತೋ ಅಷ್ಟು ನೀವು ನಗಿಸ್ತಾ ಇದ್ರಿ, ಚೆನ್ನಾಗೂ ಕಾಣಿಸ್ಕೊಂಡ್ರಿ, ಲೈವಲ್ಲಿ ನೋಡ್ತಾ ಇದ್ವಿ, ನಿಮ್ಮ ಕಾಮಿಕ್ ಸೆನ್ಸ್ ನಮ್ಗೆ ಇಷ್ಟ ಆಗ್ತಾ ಇತ್ತು, ಅಷ್ಟೆಲ್ಲ ಇದು ನೀವು ಮಾಡಿದ್ದು ತುಂಬ ಆಕ್ಟಿವ್ ಆಗಿದ್ರಿ. ಅದೇನೇ ಇರ್ಬೋದು ಮುಖಕ್ಕೆ ಹೊಡೆದಂಗೆ ಹೇಳ್ತಾ ಇದ್ರಿ, ಯಾರ ಬಗ್ಗೆನೂ ಹಿಂದೆ ಮಾತಾಡಿಲ್ಲ, ಮುಂದೆ ಮಾತಾಡೋದಕ್ಕೂ ಅದನ್ನು ಗಡಿಸ್ಬೇಕಿತ್ತು. ಅದನ್ನ ನೀವು ಆಟ ಆಡಿದ್ರೆ ನೀವಿರ್ಬೇಕಿತ್ತು ಅಂತಾನೆ ಎಲ್ಲರೂ ಮೆಸೇಜ್ ಆಗ್ತಾಯಿದ್ರೆ, ಎಲ್ಲರೂ ಪರ್ಸ್ನಲ್ ಮೆಸೇಜ್ ಆಗ್ತಾರೆ, ಎಲ್ಲರೂ ಹೋದಾಗಲೂ ಕೂಡ ನಾವು ಅಂತ ಹೇಳ್ತಾರೆ, ನಿಮ್ಗೋಸ್ಕರ ನೋಡ್ತಾ ಇದ್ವಿ, ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ವಿ ಬಿಗ್ ಬಾಸ್ ಅಲ್ಲಿ ಅಂತಾರೆ. ನಾವು ಸುದಿ ಅವರ ವೈಫ್ ಜೊತೆ ಮಾತಾಡಿದೆ, ಇವ್ರು ಎಲಿಮಿನೇಟ್ ಆದಾಗ ನಾನು ಅಳ್ಳಿಲ್ಲ, ನೀವು ಎಲಿಮಿನೇಟ್ ಆದಾಗ ಅತ್ತೆ ನಾನು ನಿಜವಾಗ್ಲೂ ನೀವು ಬರ್ತೀರಾ ವಾಪಸ್ ಅಂತ ಅನ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮ ಅಣ್ಣಂಗೆ ಬಾಗಲಕೋಟೆಯಿಂದ ಎಲ್ಲ ಫೋನ್ ಮಾಡ್ತಿದ್ದಾರೆ, ನಿಮ್ಗೆ ಜೋಳ ಬೇಕಾ ಅದ್ ಬೇಕಾ ಕರ್ದಂಟು ತಂದ್ಕೊಡ್ತೀವಿ, ನಿಮ್ಮ ಸಿಸ್ಟರ್ ಕಂಡ್ರೆ ಭಾಳ ಹಂಗೆ ತುಂಬಾ ಪ್ರೀತಿ ಅಂತೂ ಸಿಗ್ತಾ ಇದೆ. ನಮ್ಮ ಅಪಾರ್ಟ್ಮೆಂಟ್ ಮಕ್ಕಳೆಲ್ಲ ಬರ್ತಾರೆ ಮನೆಗೆ ಮಾತಾಡ್ಸಕ್ಕೆ. ಸೊ ಅದು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಂದ್ ಲಕ್ಷನ ಮ್ಯಾಕ್ಸಿಮಮ್ 1 ಲಕ್ಷ ಜನ ಟ್ರೋಲ್ ಮಾಡ್ಬೋದಾ? ಯಾರೂ ಟ್ರೋಲ್ ಗೀಲ್ ಅಂತೂ ಮಾಡ್ಕೊಂಡು ಕೂರಲ್ಲ. 1 ಲಕ್ಷನ 1 ಲಕ್ಷ 2 ಲಕ್ಷ. ಕರ್ನಾಟಕದ ಜನಸಂಖ್ಯೆ ಎಷ್ಟು? 7 ಕೋಟಿ. ಅವ್ರೆಲ್ರಿಗೂ ನೆಗೆಟಿವ್ ಆಗಿರುತ್ತೆ ಅನ್ನೋದೇನಿರಲ್ಲ. ಅಲ್ಲಿ ನೋಡೋ ವ್ಯೂವರ್ಸ್ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರಬೇಕು ಅಂತಲೇ ಇಲ್ಲ. ಅನ್ಸಿರ್ಬೋದು ಸಮಟೈಮ್ಸ್ ನೆಗೆಟಿವ್, ಸಮಟೈಮ್ಸ್ ನಮ್ಮ ಪಾಸಿಟಿವ್ ಸೈಡು ನೋಡಿರ್ತಾರೆ. ಬೇರೆ ಬೇರೆ ಥರ ವಿಶ್ಲೇಷಣೆಗಳು ಆಗಿರುತ್ತೆ. ನೇರವಾಗಿ ಮಾತಾಡ್ತಾ ಇದ್ರೆ ಬಿಡಪ್ಪ, ಮನೆ ಕೆಲಸ ಮಾಡೋದು ಇಷ್ಟ ಆಗ್ಬೋದು, ಅಡುಗೆ ಮಾಡ್ತಾ ಇದ್ದಾಳೆ ನೋಡಪ್ಪ, ಜಾನ್ವಿ ಡ್ರೆಸ್ಸಿಂಗ್ ಇಷ್ಟ ಆಗ್ಬೋದು, ಹಾಗೆ ಇಷ್ಟ ಆಗೋ ವಿಚಾರ ತುಂಬ ಇರುತ್ತೆ. ಅದಕ್ಕೆ ನನಗೇನು ಅನ್ಸಲ್ಲ. ನೀವೇನು ಹೇಳ್ತಾ ಇದ್ರಿ, ಮನೇಲಿ ಜೀವಿಸೋದು, ನಾವು ಇದ್ದಂಗೆ ಇರೋದು, ಕೋಪ ಆದಾಗ ರಿಯಾಕ್ಟ್ ಮಾಡೋದೆಲ್ಲ ಮಾಡಿದ್ದೀನಿ, ನಾನು ಎಲ್ಲೂ ಸೇಫ್ಗೆ ಮಾಡಿಲ್ಲ. ಸೊ ಆಚೆ ಬಂದಮೇಲೆ ಎಲ್ಲರ ರಿಯಾಕ್ಷನ್ ನೋಡಿ ಇರಬೇಕಿತ್ತು ಅಂದಾಗ ನನಗೆ ಖುಷಿ ಆಗ್ತದೆ. ಅದು ಹಾಗೇನೆ ತುಂಬ ಹಿಂಗೆ ಅಂತಿರ್ತೀವಿ, ಆಚೆ ಬಂದಮೇಲೆ ಪಾಪ ಇವ್ರು ಚೆನ್ನಾಗಿ ಆಡಿದ್ದಾರೆ ಅಂತಲೇ ಜನ ಪ್ರೀತಿ ಕೊಡ್ತಿದ್ದಾರೆ. ಅದನ್ನು ನಾನು ಉಳಿಸ್ಕೊಂಡು ಹೋಗ್ತೀನಿ. ಬರೋಂಥ ಅವಕಾಶದಲ್ಲಿ ಯಾವ್ದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನು ಚೂಸ್ ಮಾಡಿಕೊಂಡು ಕರಿಯರ್ನ ಬಿಲ್ಡ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ದಯವೆಚ್ಚ ಅಷ್ಟೇ. ಓಕೆ, ಕೊನೆಯದಾಗಿ ಸಮಥಿಂಗ್ ದಟ್ ಯು ರಿಗ್ರೆಟ್ ಇನ್ ದ ಬಿಗ್ ಬಾಸ್ ಹೌಸ್, ಮತ್ತೆ ಇಲ್ಲ ನಾನು ಮಾಡಿದ್ದು ತುಂಬ ಸರಿಯಾಗಿತ್ತು ಅಂತ ಅಂದ್ಕೊಳ್ಳೋಂಥ 2 ವಿಷಯ. ರಿಗ್ರೆಟಾ? ಐ ಥಿಂಕ್ ರಿಗ್ರೆಟ್ ನನಗೆ ಆ ಥರದ ರಿಗ್ರೆಟ್ ಅಂತ ಯಾವುದೂ ಇಲ್ಲ. ಸ್ಟಾರ್ಟಿಂಗ್ 1 ವಾರ ಅದೇ ಪಿಕಪ್ ಆಗೋ ಟೈಮ್ ತೊಗೊಂಡೆ. ಆ ಒಂದು ಸೈಲೆನ್ಸು, ಆಮೇಲೆ ನನ್ನ ಆಟ ನೋಡಿದಾಗ ತುಂಬ ಜನಕ್ಕೆ ಡಿಫ್ರೆನ್ಸ್ ಆಗೋಕೆ ಶುರುವಾಗೋಯ್ತು. ನೀವು ಫೇಕು, ಮೊದಲನೇ ವಾರ ಹಂಗಿರ್ಲಿಲ್ಲ ಅಂತ ಹೇಳಿ 2ನೇ ವಾರ ಅನ್ನೋಕ್ಕೆ ಶುರು ಮಾಡಿದ್ರು. ಅದು ನಂಗೆ ಟೈಮ್ ತೊಗೊತ್ತು. ಆಟ ಯಾವ್ದು ಸರಿ, ಏನು ಆ ಕನ್ಫ್ಯೂಷನ್ ಇದ್ದೇ ಕೆಲವು ಈಗಲೂ ಕನ್ಫ್ಯೂಷನ್ ಇದೆ. ನಂಗೆ ಸ್ಟಾರ್ಟಿಂಗ್ ಅದಾಗಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ಕೆಲವೊಂದು ಟಾಸ್ಕ್ ನಾವು ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು. ಪ್ರಿನ್ಸಿಪಾಲ್ ಟಾಸ್ಕಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮಾಡಿರ್ತಾರೆ, ನಾವು ಪಾತ್ರದಲ್ಲೇ ಇರಲಿಲ್ಲ, ರಘು ಅವರೊಬ್ಬರೇ ಅದನ್ನು ಕರೆಕ್ಟಾಗಿ ಮಾಡಿದ್ದು. ಅದೊಂದು ರಿಗ್ರೆಟ್ ಇದೆ. ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಎಲ್ಲ ಹಾಸ್ಟೆಲ್ ಥರ ಮಾಡ್ತಾಯಿದ್ರು. ನಮ್ಮ ಹಾಸ್ಟೆಲ್ ಕಂಡ್ರೆ ಅವ್ರಿಗಾಗಲ್ಲ, ಈಗ ಜಗಳ ಮಾಡಬೇಕು, ಏನೇನೋ ಆಯಿತು, ನಾವು ಸೀರಿಯಸ್ ಆಗಿ ಅದನ್ನು ತೊಗೊಳ್ಳಿಲ್ಲ. ಅದು ಬೇಜಾರಿದೆ. ಇನ್ನು ಅರಸಿಯರು ಅಂತ ಬಂದಾಗ ಹೌದು, ನಮಗೆ ಸ್ಟಾರ್ಟಿಂಗು ಎಷ್ಟು ಜೋರು ಮಾಡಬೇಕು. ಈಗ ನಾವು ಅರಸಿಯರ್ ಥರ ಇರಬೇಕಾ ಅಥವಾ ಡಿಕ್ಟೇಟರ್ಸ್ ಥರ, ಸರ್ವಾಧಿಕಾರಿ ಥರ ಕಾಣಿಸ್ತೀವಿ, ಆ ಕನ್ಫ್ಯೂಷನ್ ಇತ್ತು. ಕೆಲವೊಂದು ಟಾಸ್ಕ್ ಕೊಟ್ಟಾಗ ನಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು ಸ್ಟಾರ್ಟಿಂಗು. ಸೊ ಆ ಕನ್ಫ್ಯೂಸ್ ಮಾಡಿಕೊಂಡು ಆ ಟಾಸ್ಕ್ಗೆ ನಾವು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳಿಲ್ವೇನೋ ಅಂತ ನನಗನ್ಸುತ್ತೆ. ಇದು ಮಾಡ್ಬೋದಾ, ಇದು ಸರ್ವಾಧಿಕಾರನ? ಇನ್ನೂ ಒಂದು ನನಗೆ ಏನು ರಿಗ್ರೆಟ್ ಅಂದರೆ, ನಾವು ಅರಸಿಯರಾಗಿದ್ವಿ, ಏನಾಗ್ತಿತ್ತು, ಪ್ರತಿ ಸಲ ಅವ್ರುಗಳು ತಪ್ಪು ಮಾಡೋದಕ್ಕೆ, ಅವರು ಚೈನ್ ಹಾಕೊಂಡಿಲ್ಲ ಅಂತ ಹೇಳಿ ನಮ್ಮ ಊಟ ಕಟ್ಟಾಗೋದು, ಅವ್ರೇನ ತಪ್ಪು ಮಾಡಿದ್ರೆ ನಮ್ದು ಅಕ್ಕಿ ಎತ್ಕೊಂಡು ಹೋಗೋರು, ಗೋಧಿ ಎತ್ಕೊಂಡು ಹೋಗೋರು, ಹಿಂಗೆ ಆಗ್ತಿತ್ತು. ಆ ಒಂದು ಬರದಲ್ಲಿ ಏನಾಯ್ತು ಅಂದರೆ, ಜಂಟಿಗಳು ಅಂದರೆ ಸೇವಕರಿಗೆ ಅವ್ರಿಗೆ ಊಟ ಕಟ್ ಮಾಡ್ತಾರೆ ಬಿಗ್ ಬಾಸ್. ಅವಾಗ ಅವರೆಲ್ಲ ಬರೀ ಏನದು ದಾಲ್ನ ಬರೀ ಬೇಯಿಸ್ಕೊಂಡು ಉಪ್ಪು ಹಾಕೊಂಡು ತಿಂತಾರೆ. ನಾನು ಕ್ಯಾಮ್ರಾ ಮುಂದೆ ತುಂಬಾ ಹೇಳ್ತೀನಿ, ಬಿಗ್ ಬಾಸ್ ನಮ್ದೇ ಇದು ರೈಸ್ ಕೊಡ್ಬೋದಾ ಹೇಳಿ, ಯಾಕಂದ್ರೆ ನಮಗ್ ಭಯ, ನಮ್ಮ ಊಟನೂ ಕಟ್ ಮಾಡಿದ್ರು, ನಾವಲ್ಲಿ ಕಾಲ್ ತಗೊಳ್ಬೋದಾ, ಏನು ನಮ್ಗೆ ಕನ್ಫ್ಯೂಸ್ ಆಯ್ತು. ಅವತ್ತು ಬರೀ ಅವ್ರು ದಾಲ್ ತಿಂದು ಮಲ್ಕೊಂಡ್ರು. ನಾನು ನೆಕ್ಸ್ಟ್ ಡೇ ಅಂದೆ, ಅವ್ರು ಬರೀ ದಾಲ್ ತಿಂದು ಮಲ್ಕೊಂಡ್ರೆ ನಾಳೆಯಿಂದ ಏನಾರು ಹಿಂಗಾದ್ರೆ ಪರವಾಗಿಲ್ಲ, ನನ್ನ ಊಟನೇ ನಾನು ಕೊಡ್ತೀನಿ, ಏನಾಗುತ್ತೋ ನೋಡ್ಕೊಳ್ಳೋ ಅಂತ ನಾನು ಅಂದಿದ್ದೆ. ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಅವ್ರಿಗೇನೋ ಊಟ ಬಂದಿರುತ್ತೆ. ಬಟ್ ಹಿಂದಿನ ದಿನ ನಾವೆಲ್ಲ ಡಿಸ್ಕಸ್ ಮಾಡಿ ಕಾಲ್ ತಗೊಂಡು, ರಾಜಾರಾಣಿಯರಿಗೆ ಶಿಕ್ಷೆ ಆದ್ರೂ ಪರವಾಗಿಲ್ಲ, ನಾವು ಅವ್ರಿಗೆ ರೈಸ್ ಕೊಡೋಣ ಅಂತ ಹೇಳಿದ್ರೆ ಬಹುಶಃ ನಾವಲ್ಲಿ ದೊಡ್ಡವರಾಗ್ಬಿಡ್ತಾ ಇದ್ವೇನೋ. ಆ ಶಿಕ್ಷೆನ ಅದೇ ಏನಾಗ್ತಿತ್ತು, ನಮ್ಮ ಊಟ ಕಿತ್ಕೊಂಡು ಅವ್ರಿಗೆ ಕೊಟ್ಟರೆ ತಪ್ಪಾಗ್ಬಿಡೋದೇನೋ, ಆ ಥರದ ಯೋಚನೆ, ಆ ಕನ್ಫ್ಯೂಷನ್ ಎಲ್ರಿಗೂ ಇತ್ತು ನಮಗೆ. ಸೊ ಆ ಟೈಮಲ್ಲಿ ಅವರೆಲ್ಲ ದಾಲ್ ಬೇಯಿಸ್ಕೊಂಡು ತಿಂದಿದ್ರು. ಆ ಗಿಲ್ಟ್ ಇವತ್ತಿದೆ. ಈಗ ಒಬ್ಬ ಅರಸಿ ಅಂದರೆ ಯಾವಾಗಲೂ ಜೋರು ಮಾಡೋದು, ಕೆಲಸ ಮಾಡಿಸ್ಕೊಳ್ಳೋದು, ಅದ್ರ ಹೊರತಾಗಿ
ನಾವು ಅವ್ರ ನೋವಿಗೆ ಸ್ಪಂದಿಸ್ಬೇಕು. ಅವ್ರ ಹಸ್ತಾಗ ಅನ್ನ ಕೊಡೋದು ಕೂಡ ರಾಜರಾಣಿಯರ ಕರ್ತವ್ಯ. ನಾವು ಅದನ್ನ ಬಿಟ್ಬಿಟ್ಟು ನಮಗೆ ಶಿಕ್ಷೆ ಆಗುತ್ತೆ, ಬಿಗ್ ಬಾಸ್ ಕೊಟ್ರೆ ಅದನ್ನ ತಪ್ಪು ಅಂತ ಹೇಳಿ ನಮಗೆ ಶಿಕ್ಷೆ ಆಗೋದು, ಆ ಒಂದು ಇರದಲ್ಲಿ ಕನ್ಫ್ಯೂಸ್ ಆಗಿ ನಾವು ಅವ್ರಿಗೆ ಕೊಡ್ಲಿಲ್ಲ. ಅದೆಲ್ಲ ಇವತ್ತಿಗೂ ನೋವಿದೆ. ಆಗಿದ್ದಾಗೋಗ್ಲಿ ಅಂತ ಹೇಳಿ ನಾವು ಕೊಟ್ಟಿದ್ರೆ ನಾವು ದೊಡ್ಡವರಾಗ್ತಿದ್ವೇನೋ, ತುಂಬಾ ಕನ್ಫ್ಯೂಸ್ ಅಲ್ಲಿ ಕೆಲವೊಂದು ಆಟ ಆಡಿದ್ದಿದೆ. ಅದ್ರ ಬಗ್ಗೆ ರಿಗ್ರೆಟ್ ಇದೆ ನನಗೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ರೆ. ನೀಡ್ಲೆಸ್ ಟು ಸೇ ನೀವು ಯಾವಾಗಲೂ ನಮ್ಮ ಸೀನಿಯರೇನೆ. ಸೊ ಜಾನ್ವಿ ಮ್ಯಾಮ್ ಅಂತಾರೆ ನಮಗೆ ತಲೆಯಲ್ಲಿ ಇರುತ್ತೆ ಯಾವಾಗಲೂ. ಬಟ್ ಕೆಲವೊಂದಷ್ಟು ಮನೆ ಒಳಗಡೆ ಸ್ವಲ್ಪ ಚಿಕ್ಕ ಪುಟ್ಟ ತಪ್ಪುಗಳು ಮಾಡದೇ ಇರ್ತಿದ್ರೆ, ಮತ್ತು ಎಸ್ಪೆಷಲಿ ಕನ್ಫ್ಯೂಸ್ ಆಗಿದ್ದು ಆಡಿಯನ್ಸಿಗೆ ಎಲ್ಲಿ ಅಂತಂದ್ರೆ, ನೀವಿಬ್ರು ಮಾತಾಡ್ಕೊಂಡ್ವಿ ನಾವು ದೂರ ದೂರ ಇರೋಣ ಅಂತೆಲ್ಲ ಅನ್ಕೊಂಡ್ರಲ್ಲ, ಆಗ ಸ್ವಲ್ಪ ಇದಾಯ್ತು. ಮತ್ತು ಸ್ವಲ್ಪ ಗಿಲ್ಲಿ ಮೇಲೆಲ್ಲ ಹೋಗಲ್ಲ ಬರಲ್ಲ ನೀವು ಕರಿತಾ ಇದ್ದಿದ್ದು, ಅದೆಲ್ಲ ಸ್ವಲ್ಪ ಜನಗಳಿಗೆ ಅದೊಂದು ಸ್ವಲ್ಪ ತಗೊಳಕ್ ಆಗಿಲ್ಲ ಅದನ್ನ. ಅವನು ನನ್ಗಿಂತ ತುಂಬಾ ಚಿಕ್ಕವನು, ಅವ್ನು ನನ್ಗೆನೆ ಜಾನು ಹೋಗಲೇ ಬರಲೆ ಅಂತ ಅವ್ನು ನನಗೆ ಕರಿತಾ ಇದ್ದಿದ್ದು. ಅಕ್ಕ ಅಂತ ಕರಿಯೋ ಅಂತ ಕರಿತಾ ಇರ್ಲಿಲ್ಲ. ಅದಕ್ಕೆ ನಾನು ನನ್ನ ತಮ್ಮ ಅಲ್ವಾ, ಅದಕ್ಕೆ ಕರಿತಾ ಇದ್ದೆ. ಸೊ ಹಾಗೆ. ಬಟ್ ಒಳ್ಳೇದಾಗ್ಲಿ ನಿಮ್ಮ ಮುಂದಿನ ಲೈಫಿಗೆ. ಸೊ ಮತ್ತೆ ಯಾವ ತರ ಜನಗಳ ಮುಂದೆ ಕಾಣಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಗೊತ್ತಿಲ್ಲ, ಯಾವ ರೀತಿ ಅವಕಾಶಗಳು ಬರುತ್ತೋ ಅದರಲ್ಲಿ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ನಾನು ತಗೊಳ್ಳೋಣ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತಲೂ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಬಂದಿದ್ದು ನಾವು ಉಳಿಸ್ಕೋಬೇಕಾಗತ್ತೆ. ಯಾವುದೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೂಸಿ ಆಗಿರೋಣ ಅಂತ, ಬಂದಿದ್ದನ್ನೆಲ್ಲ ತಗೊಳ್ಳೋದು ಬೇಡ, ಇನ್ನೊಂದು ಸ್ವಲ್ಪ ಚೂಸಿಯಾಗಿ ಹೋಗೋಣ. ತುಂಬಾ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕಿಂತ ಎಲ್ಲಿ ಕಾಣಿಸ್ಕೊಳ್ಬೇಕು ಅಲ್ಲಿ ಕಾಣಿಸ್ಕೊಳ್ಳೋಣ ಇನ್ನು ಮುಂದೆ ಅನ್ನೋ ತರ ನನ್ಗೆ ಅನ್ನಿಸ್ತಾ ಇದೆ. ಈ ಒಂದು ಏನೋ ಒಂದು ರೆಕಗ್ನಿಷನ್ ಸಿಕ್ಕಿರುತ್ತೆ ಈ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇಂದ, ಅದನ್ನ ನಾವು ಹೆಂಗ್ ತಗೊಂಡು ಹೋಗ್ತೀವಿ, ಹೆಂಗ್ ಉಳಿಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನ ನೋಡಿ ಮಾಡಿ ಉಳಿಸ್ಕೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಫ್ಯೂಚರ್ ಎಂಡಿವರ್ಸ್ಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸುಜಯ್ ಅವರು, ಥ್ಯಾಂಕ್ಸ್ ಅ ಲಾಟ್. ಸೊ ಸ್ನೇಹಿತರೆ, ಇದಾಗಿತ್ತು ಜಾನ್ವಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.